ದಿನಪೂರ್ತಿ ಒಂದು ಗೋಡೆ ತಳ್ಳಿದ್ರೆ ನಮ್ಗೆ ಸುಸ್ತಾಗುತ್ತೆ, ಶಕ್ತಿ ಖರ್ಚಾಗತ್ತೆ. ಆದ್ರೆ ಸೈನ್ಸ್ ಪ್ರಕಾರ ಅಲ್ಲಿ ಯಾವ್ದೇ ಕೆಲ್ಸ ಆಗಿಲ್ವಂತೆ. ಯಾಕೆ ಹೀಗೆ? ಬನ್ನಿ ಕೆಲ್ಸ ಮತ್ತು ಶಕ್ತಿಯ ಹಿಂದಿರೋ ಈ ವಿಜ್ಞಾನವನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಒಂದು ಚಿಕ್ಕ ಪ್ರಶ್ನೆಯೊಂದಿಗೆ ಶುರು ಮಾಡೋಣ. ಇದು ಕೆಲಸ ಅನ್ನೋ ಪದದ ಬಗ್ಗೆ ನಮ್ಮ ದೈನಂದಿನ ತಿಳುವಳಿಕೆಯನ್ನೇ ಸ್ವಲ್ಪ ಚಾಲೆಂಜ್ ಮಾಡುತ್ತೆ. ಈ ಎರಡೂ ಚಿತ್ರಗಳನ್ನೊಮ್ಮೆ ನೋಡಿ. ಒಂದು ಕಡೆ ಗೋಡೆ ತಳ್ಳೋ ಪ್ರಯತ್ನ ಇದೆ, ಇನ್ನೊಂದು ಕಡೆ ಬಾವಿಯಿಂದ ನೀರು ಸೇದೋ ಒಂದು ಫಲಿತಾಂಶ ಇದೆ. ಭೌತಶಾಸ್ತ್ರದ ಪ್ರಕಾರ ಈ ಚಿಕ್ಕ ವ್ಯತ್ಯಾಸವೇ ಬಹಳ ಮುಖ್ಯವಾಗತ್ತೆ. ಸರಿ, ಇವತ್ತು ನಾವು ಏನೆಲ್ಲ ಕಲೀಲಿದ್ದೇವೆ ಅಂದ್ರೆ, ಮೊದಲಿಗೆ ಕೆಲಸ ಅಂದ್ರೆ ಏನು, ಅದಕ್ಕೆ ಶಕ್ತಿ ಯಾಕ್ಬೇಕು, ಶಕ್ತಿಯ ಬೇರೆ ಬೇರೆ ರೂಪಗಳು ಯಾವುವು, ನಮ್ಮ ಸುತ್ತಮುತ್ತ ಶಕ್ತಿ ಎಲ್ಲೆಲ್ಲಿದೆ, ಮತ್ತು ಕೊನೆಯದಾಗಿ ಈ ಶಕ್ತಿಯನ್ನ ನಾವು ಹೇಗೆಲ್ಲ ಬಳಸ್ತೀವಿ ಅಂತ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ವಿಷಯಕ್ಕೆ ಬರೋಣ. ವಿಜ್ಞಾನದ ದೃಷ್ಟಿಯಲ್ಲಿ ಕೆಲಸ ಅಂದ್ರೆ ನಿಜವಾಗಿಯೂ ಏನು? ಓಕೆ, ನೋಡಿ, ವಿಜ್ಞಾನದ ಪ್ರಕಾರ ಕೆಲಸ ಆಗ್ಬೇಕು ಅಂದ್ರೆ ಒಂದು ಸಿಂಪಲ್ ನಿಯಮ ಇದೆ. ಒಂದು ವಸ್ತುವಿನ ಮೇಲೆ ಬಲ ಹಾಕಿದಾಗ ಆ ವಸ್ತು ಚಲಿಸ್ಬೇಕು, ಅದು ಜಾಗ ಬಿಡ್ಬೇಕು. ಚಲನೆ ಇಲ್ಲ ಅಂದ್ರೆ ವೈಜ್ಞಾನಿಕವಾಗಿ ಕೆಲ್ಸನೇ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ನೋಡಿ, ಗೋಡೆ ತಳ್ಳೋದು ಎಷ್ಟೇ ಕಷ್ಟ ಅನಿಸಿದ್ರೂ ಗೋಡೆ ಚಲಿಸದೇ ಇರೋದ್ರಿಂದ ಸೈಂಟಿಫಿಕ್ ಆಗಿ ಅಲ್ಲಾಗಿರೋ ಕೆಲ್ಸ 0. ಆದ್ರೆ ಬಾವಿಯಿಂದ ನೀರು ಸೇದುವಾಗ ಬಕೆಟ್ ಮೇಲಕ್ಕೆ ಚಲಿಸುತ್ತೆ. ಹಾಗಾಗಿ ಅಲ್ಲಿ ಕೆಲ್ಸ ಆಗಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಹಾಗಾದ್ರೆ ಒಂದು ವಸ್ತುವನ್ನ ಚಲಿಸೋಕೆ ಬಲ ಬೇಕು, ಸರಿ. ಆದ್ರೆ ಆ ಬಲವನ್ನ ಹಾಕೋಕೆ ಏನ್ಬೇಕು? ಅದರ ಉತ್ತರವೇ ನಮ್ಮ ಮುಂದಿನ ವಿಷಯ. ಆ ಬೇಕಾಗಿರೋ ಪ್ರಮುಖ ಅಂಶವೇ ಶಕ್ತಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕೆಲ್ಸ ಮಾಡೋಕೆ ಬೇಕಾಗಿರೋ ಕೆಪಾಸಿಟಿಯೇ ಎನರ್ಜಿ ಅಥವಾ ಶಕ್ತಿ. ಇದು ಇಲ್ದೆ ಯಾವ ವಸ್ತುವೂ ಚಲಿಸಲ್ಲ. ಇದು ಫಿಸಿಕ್ಸ್ನ ಒಂದು ಮೂಲಭೂತ ನಿಯಮ ಅಂತಾನೆ ಹೇಳ್ಬೋದು. ಶಕ್ತಿ ಇಲ್ಲ ಅಂದ್ರೆ ಕೆಲ್ಸ ಇಲ್ಲ, ಅಷ್ಟೇ. ಹೆಚ್ಚು ಕಷ್ಟದ ಕೆಲ್ಸಕ್ಕೆ ಹೆಚ್ಚು ಶಕ್ತಿ ಬೇಕಾಗತ್ತೆ. ಈಗ ವಿಷಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗತ್ತೆ. ಯಾಕಂದ್ರೆ ಶಕ್ತಿ ಅನ್ನೋದು ಒಂದೇ ತರ ಇರಲ್ಲ. ಅದು ನಮ್ಮ ಸುತ್ತಮುತ್ತ ಹಲವಾರು ರೂಪಗಳಲ್ಲಿ ಅಡಗಿದೆ. ಬನ್ನಿ ನಮ್ಮ ಜಗತ್ತಿಗೆ ಪವರ್ ಕೊಡುವ ಕೆಲವು ಸಾಮಾನ್ಯ ಶಕ್ತಿಯ ರೂಪಗಳ ಬಗ್ಗೆ ನೋಡೋಣ. ಸ್ನಾಯುಶಕ್ತಿ, ಯಾಂತ್ರಿಕ, ಉಷ್ಣ, ಸೌರ ಮತ್ತು ಪವನಶಕ್ತಿ. ನಾವೆಲ್ಲ ಪ್ರತಿದಿನ ಇದನ್ನ ಬಳಸ್ತೀವಿ ಅಲ್ವಾ? ಓಡೋಕೆ, ಏನಾದ್ರೂ ಎತ್ತೋಕೆ, ತಳ್ಳೋಕೆ. ನಾವು ತಿಂದಾಹಾರವೇ ನಮ್ಮ ದೇಹದಲ್ಲಿ ಈ ಸ್ನಾಯು ಶಕ್ತಿಯಾಗಿ ಬದಲಾಗತ್ತೆ. ಈಗ ಯಾಂತ್ರಿಕ ಶಕ್ತಿ ಎಂದರೆ ಮೆಕ್ಯಾನಿಕಲ್ ಎನರ್ಜಿ. ಇದರಲ್ಲಿ 2 ಮುಖ್ಯ ವಿಧಗಳಿವೆ: ಸ್ಥಾನಶಕ್ತಿ ಮತ್ತು ಚಲನಶಕ್ತಿ. ಸ್ಥಾನಶಕ್ತಿ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ. ಇದು ಒಂದ್ ರೀತಿ ಸ್ಟೋರ್ ಆಗಿರೋ ಎನರ್ಜಿ. ಉದಾಹರಣೆಗೆ, ಡ್ಯಾಮ್ನಲ್ಲಿ ನಿಂತಿರೋ ನೀರು ಅದರ ಎತ್ತರದಿಂದಾಗಿ ಒಂದು ಶಕ್ತಿಯನ್ನ ಹಿಡಿದಿಟ್ಕೊಂಡಿರುತ್ತೆ. ಅದು ಬಿಡುಗಡೆಯಾಗೋಕೆ ಕಾಯ್ತಾ ಇರುತ್ತೆ. ಇಲ್ನೋಡಿ, ಆ ನೀರು ಕೆಳಗೆ ಹರಿಯೋಕ್ ಶುರುವಾದಾಗ ಆ ಸ್ಟೋರ್ ಆಗಿದ್ದ ಸ್ಥಾನಶಕ್ತಿ ಚಲನೀಯ ಶಕ್ತಿಯಾಗಿ ಅಂದ್ರೆ ಕೈನೆಟಿಕ್ ಎನರ್ಜಿಯಾಗಿ ಬದಲಾಗತ್ತೆ. ಈ ಚಲನೀಯ ಶಕ್ತಿಯನ್ನೇ ಬಳಸಿ ಟರ್ಬೈನ್ಸ್ಗಳನ್ನ ತಿರುಗಿಸಿ ವಿದ್ಯುತ್ ಉತ್ಪಾದನೆ ಮಾಡ್ಲಾಗತ್ತೆ. ಹೀಟ್ ಎನರ್ಜಿ ಅಂದ್ರೆ ಉಷ್ಣ ಶಕ್ತಿ. ಕಲ್ಲಿದ್ದಲು, ಗ್ಯಾಸ್ ಇವೆಲ್ಲ ಸುಟ್ಟಾಗ ಈ ಶಕ್ತಿ ಬಿಡುಗಡೆಯಾಗುತ್ತೆ. ಇದ್ರಿಂದ ನಾವು ಅಡ್ಗೆ ಮಾಡ್ತೀವಿ, ಫ್ಯಾಕ್ಟ್ರಿಗಳನ್ನ ನಡೆಸ್ತೀವಿ, ಅಷ್ಟೇ ಅಲ್ಲ, ವಿದ್ಯುತ್ ಕೂಡ ಉತ್ಪಾದನೆ ಮಾಡ್ತೀವಿ. ಸೋಲಾರ್ ಎನರ್ಜಿ ಅಂದ್ರೆ ಸೌರಶಕ್ತಿ. ಇದು ನಮ್ಮ ಭೂಮಿ ಮೇಲಿರೋ ಬಹುತೇಕ ಎಲ್ಲಾ ಶಕ್ತಿಯ ಮೂಲ ಅಂದ್ರೆ ತಪ್ಪಾಗಲ್ಲ. ನಮ್ಮ ಜೀವನಕ್ಕೆ ಈ ಶಕ್ತಿ ಅತ್ಯಗತ್ಯ. ಹೌದು, ಜೋರಾಗಿ ಬೀಸೋ ಗಾಳಿಯಲ್ಲೂ ಶಕ್ತಿ ಇರುತ್ತೆ. ಅದೇ ವಿಂಡ್ ಎನರ್ಜಿ ಅಥವಾ ಪವನಶಕ್ತಿ. ಇದನ್ನೇ ಈ ದೊಡ್ಡ ವಿಂಡ್ ಟರ್ಬೈನ್ಗಳು ಬಳಸಿ ವಿದ್ಯುತ್ತಾಗಿ ಪರಿವರ್ತಿಸ್ತವೆ. ಸರಿ, ಈ ಎಲ್ಲಾ ಶಕ್ತಿಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಮ್ಮ ಸುತ್ತಮುತ್ತ ಇವು ಹೇಗೆ ಕಾಣಿಸ್ತವೆ ಅಂತ ನೋಡೋಣ. ಈ ಚಿತ್ರವನ್ನ ನೋಡಿ. ಸೂರ್ಯನ ಬೆಳಕಿನಿಂದ ಹಿಡಿದು ಹರಿಯೋ ನದಿ, ಚಲಿಸೋ ರೈಲು, ಎಲ್ಲದಲ್ಲೂ ನಾವು ಮಾತಾಡಿದ ಬೇರೆ ಬೇರೆ ಶಕ್ತಿಯ ರೂಪಗಳು ಕೆಲಸ ಮಾಡ್ತಿರೋದನ್ನ ನೋಡಬಹುದು. ನಮ್ಮ ಜಗತ್ತು ಶಕ್ತಿಯ ಒಂದು ಅದ್ಭುತ ಪ್ರದರ್ಶನ. ಹಾಗಾದ್ರೆ ಈ ಶಕ್ತಿಗಳನ್ನ ನಾವು ಎಲ್ಲೆಲ್ಲಿ ಹೇಗೆಲ್ಲ ಬಳಸ್ತೀವಿ? ಕೆಲವು ಉದಾಹರಣೆಗಳನ್ನ ನೋಡೋಣ ಬನ್ನಿ. ಉದಾಹರಣೆಗೆ, ವಿಮಾನ ಹಾರೋಕೆ ಬೇಕಾದ ಶಕ್ತಿ ಅದರಲ್ಲಿರೋ ಇಂಧನದಿಂದ ಅಂದ್ರೆ ಕೆಮಿಕಲ್ ಎನರ್ಜಿಯಿಂದ ಸಿಗುತ್ತೆ. ಅದೇ ರೀತಿ ಸೋಲಾರ್ ವಾಟರ್ ಹೀಟರ್ ಸೂರ್ಯನ ಉಷ್ಣ ಶಕ್ತಿಯನ್ನ ನೀರು ಬಿಸಿ ಮಾಡೋಕೆ ಬಳಸ್ಕೊಳ್ಳುತ್ತೆ. ಹೀಗೆ ಬೇರೆ ಬೇರೆ ಶಕ್ತಿಗಳನ್ನ ನಮ್ಗೆ ಬೇಕಾದ ಕೆಲ್ಸಕ್ಕೆ ಪರಿವರ್ತಿಸೋಕೆ ನಾವು ಅದ್ಭುತವಾದ ತಂತ್ರಜ್ಞಾನವನ್ನ ಬಳಸ್ತಿದ್ದೇವೆ. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಪ್ರಮುಖ ಅಂಶಗಳು ಏನು? ಒಮ್ಮೆ ನೆನಪಿಸ್ಕೊಳ್ಳೋಣ. ಮೊದಲನೆಯದಾಗಿ, ವೈಜ್ಞಾನಿಕ ಕೆಲಸಕ್ಕೆ ಬಲ ಮತ್ತು ಚಲನೆ ಎರಡೂ ಬೇಕು. ಎರಡನೇದ್ದು, ಕೆಲಸ ಮಾಡೋಕೆ ಶಕ್ತಿ ಅತ್ಯಗತ್ಯ. ಮೂರನೇದ್ದು, ಶಕ್ತಿ ಹಲವು ರೂಪಗಳಲ್ಲಿ ಇರುತ್ತೆ. ಮತ್ತು ನಾಲ್ಕನೇದು,
ಈ ಶಕ್ತಿಗಳನ್ನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಿ ನಾವು ನಮ್ಮ ಜಗತ್ತನ್ನೇ ನಡೆಸ್ತಿದ್ದೇವೆ. ಕೊನೆಯದಾಗಿ ಒಂದು ಕುತೂಹಲಕಾರಿ ಪ್ರಶ್ನೆ. ವಿಜ್ಞಾನದ ಪ್ರಕಾರ ಶಕ್ತಿಯನ್ನ ನಾಶ ಮಾಡೋಕೆ ಸಾಧ್ಯವಿಲ್ಲ. ಅದು ಕೇವಲ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತೆ ಅಷ್ಟೇ. ಹಾಗಾದ್ರೆ ನಾವು ಬಳಸೋ ಈ ಎಲ್ಲ ಎನರ್ಜಿ ಕೊನೆಗೆಲ್ಲಿಗೆ ಹೋಗುತ್ತೆ? ಯೋಚಿಸಿ.